ವರ್ತೂರ್ ಸಂತೋಷ್ ಅವರ ಮನೆಗೆ ಬಿಡುವನ್ನ ಮಾಡಿಕೊಂಡು ತನಿಷ್ ಅವರು ಕೂಡ ಎಂಟ್ರಿ ಕೊಡಲಿದ್ದಾರೆ. ಎಸ್ ಹೌದು, ಒಂದು ವಿಚಾರವನ್ನು ಕೂಡ ವರ್ತೂರ್ ಸಂತೋಷ್ ತಿಳಿಸ್ತಾರೆ. ಯಾಕಂದ್ರೆ ಬರ್ತ್ಡೇಗೆ ಬರಕ್ ಆಗ್ಲಿಲ್ಲ, ತನಿಷ್ ಅವರು ಬಿಸಿ ಇದ್ರು. ಸೊ ಹೀಗಾಗಿ ಬಿಡುವನ್ನ ಮಾಡ್ಕೊಂಡು ತನಿಷ್ ಅವರು ವರ್ತೂರ್ ಸಂತೋಷ್ ಅವರ ಮನೆಗೆ ಆದಷ್ಟು ಕೂಡ ಬೇಗ ಬರ್ತಾ ಇದ್ದಾರೆ. ಬಹಳಷ್ಟು ರೀತಿಯಲ್ಲಿ ಖುಷಿಯ ವಿಚಾರ ಅಲ್ವಾ. ವರ್ತೂರ್ ಸಂತೋಷ್ ಮತ್ತು ಬೆಂಕಿ ತನಿಷ್ ಅದ್ಭುತವಾದಂತಹ ವ್ಯಕ್ತಿ, ಅದ್ಭುತವಾದಂತಹ ಫ್ರೆಂಡ್ಶಿಪ್. ಅದೇ ಜನರಿಗೆ ಈ ಜೋಡಿ ಒಂದಾಗಬೇಕು ಅಂತ ಆಸೆ ಆದ್ರೆ ಜನರು ಆಸೆ ಪಟ್ಟಂತ ತಕ್ಷಣ ಈ ರೀತಿಯ ಒಂದಾಗೋಕೆ ಸಾಧ್ಯ ಇಲ್ಲ. ವರ್ತೂರ್ ಸಂತೋಷ್ ಮತ್ತು ತನಿಷ್ ಫ್ರೆಂಡ್ಶಿಪ್ ಅವರದ್ದು ಫ್ರೆಂಡ್ಶಿಪ್ ಮುಂದುವರಿಯುತ್ತೆ, ಫ್ರೆಂಡ್ಸ್ ಆಗಿ ಇರ್ತಾರೆ ಅಂತ ಅದನ್ನ ತನಿಷ್ ಅವರು ಕೂಡ ತಿಳಿಸಿದ್ರು, ವರ್ತೂರ್ ಅವರು ಕೂಡ ತಿಳಿಸಿದ್ರು. ಬಿಡುಗಡೆ ಮಾಡ್ಕೊಂಡು ಇದೀಗ ತನಿಷ್ ಅವರು ವರ್ತೂರ್ ಸಂತೋಷ್ ಅವರ ಮನೆಗೆ ಬರಲಿದ್ದಾರೆ. ಬರ್ತ್ಡೇ ದಿವಸ ನೋಡಿರ್ಬೋದು ಎಷ್ಟರ ಮಟ್ಟಿಗೆ ಜನಸಾಗರ ಇತ್ತು. ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಈ ವರ್ಷ ಬರ್ತ್ಡೇ ಕೂಡ ಆಚರಣೆ ಆಯ್ತು. ಬಿಗ್ ಬಾಸ್ ಬಳಿಕ ಮೊದಲ ಒಂದು ಹುಟ್ಟುಹಬ್ಬ ಅನ್ಬೋದು, ಇಷ್ಟು ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿರೋದು. ಎಲ್ಲಾ ಸೆಲೆಬ್ರಿಟೀಸ್ ಗಳು ಕೂಡ ಕಾಲ್ ಮಾಡಿ ವಿಶ್ ಮಾಡ್ತಾರೆ. ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಕೂಡ ಮನೆ ಹತ್ರ ಬಂದಿರುತ್ತಾರೆ. ಅವಿನಾಶ್ ಅವರಾಗಿರ್ಬೋದು, ಸಿಕ್ಕಾಪಟ್ಟೆ ಜನ ವರ್ತೂರ್ ಅವರ ಜೊತೆ ಒಂದು ಬರ್ತ್ಡೇ ಸಮಾರಂಭದಲ್ಲಿ ಭಾಗಿಯಾಗ್ತಾರೆ. ತನಿಷ ಬರ್ಬೇಕು ಅಂತ ಕುಣಿದ್ರೆ ಜನಸಾಗರ ನೋಡಿ ಅಲ್ಲಿ ಬರಕ್ ಆಗೋದಿಲ್ಲ, ತುಂಬಾನೇ ಕ್ರೌಡ್ ಆಗುತ್ತೆ ಅಂತ ಮುಂದೊಂದು ದಿನ ಬರ್ತೀನಿ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಆದಷ್ಟು ಬೇಗ ವರ್ತೂರ್ ಸಂತೋಷ್ ಅವರ ಮನೆಗೆ ಬಂದು ಊಟವನ್ನು ಕೂಡ ಸವಿತಾರೆ, ಮನೆಗೆ ಗ್ರ್ಯಾಂಡ್ ಎಂಟ್ರಿ ಕೊಡ್ತಾರೆ. ತುಂಬಾ ಚೆನ್ನಾಗಿ ಬರ್ಮಾಡ್ಕೊಳ್ತಾರೆ. ಒಂದು ಟೈಮ್ ನಲ್ಲಿ ವರ್ತೂರ್ ಸಂತೋಷ್ ಅವರು ತನಿಷ್ ಅವರನ್ನ. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಗೂ ಕೂಡ ವರ್ತೂರ್ ಸಂತೋಷ್ ಮತ್ತು ತನಿಷಾ ಇಷ್ಟನ ಜೋಡಿ ಚೆನ್ನಾಗಿದೆ ಅಲ್ವಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಜನರು ವರ್ತೂರ್ ಸಂತೋಷ್ ಅವರು ಸಿನಿಮಾಗಳಿಗೆ ಬರಬೇಕು, ಇನ್ನಷ್ಟು ಫೇಮಸ್ ಆಗ್ಬೇಕು, ತನಿಷ್ ಅವರ ಜೊತೆ ನಡೆಸಬೇಕು ಅಂತೆಲ್ಲ ಇಷ್ಟ ಪಡ್ತಾರೆ. ಅದು ನಿಜಕ್ಕೂ ಕೂಡ ಅದು ನೆರವೇರುತ್ತಲ್ವೋ ಗೊತ್ತಿಲ್ಲ. ತನಿಷ್ ಅವರು ರೆಡಿ ಇದಾರೆ, ವರ್ತೂರ್ ಅವರು ಒಪ್ಕೋಬೇಕು ಅಷ್ಟೇನೆ.